ವಿಕ್ರಾಂತ್ ಆಫೀಸಿಗೆ ಬರಲ್ವಾ? ವಿಕ್ರಾಂತ್, ನಾನು ಮಾತಾಡ್ತಿದ್ರು ಹಾಗೆ ಹೋಗ್ತಿದ್ದಿಲ್ಲ, ಯಾಕೆ ವಿಯರ್ಡ್ ಆಗಿ ಆಡ್ತಿದ್ಯಾ? ವೇದಾಂತ್ ಅನ್ನೋ ಹೆಸರಿಗೆ ನಮ್ಮ ಮನೆಯಲ್ಲಿ, ಆಫೀಸಲ್ಲಿ, ಪಬ್ಲಿಕಲ್ಲಿ, ಸೊಸೈಟಿಲಿ ಯಾಕಷ್ಟು ಬೆಲೆ ಅಂತ ಗೊತ್ತಾ ನಿಮಗೆ? ಮಿಸ್ಟರ್ ವಿಕ್ರಾಂತ್, ನನ್ನ ಬಿಸ್ನೆಸ್ ಕ್ಲಿಕ್ ಆಯಿತು, ನಾನು ಅದರಲ್ಲಿ ಅಚೀವ್ ಮಾಡಿದೆ, ಅದಕ್ಕೆ ಜನ ನನಗೆ ಬೆಲೆ ಕೊಡ್ತಾರೆ. ಬಟ್ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ಯಾ? ನೀನು ದೊಡ್ಡ ಬಿಸ್ನೆಸ್ ಮ್ಯಾನು, ಅದಕ್ಕೆ ಅಷ್ಟೊಂದು ಬೆಲೆ ಕೊಡ್ತಾರೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ಸುಳ್ಳು ಅಗ್ರಜ. ಅಷ್ಟೇ ಆಗಿದ್ದಿದ್ರೆ ಸೊಸೈಟಿಲಿ, ಕಂಪ್ನಿಲಿ ಮಾತ್ರ ನಿನ್ಗೆ ಬೆಲೆ ಇರ್ತಾಯಿತ್ತು. ಮನೆಯಲ್ಲಿ, ಸಂಬಂಧಿಕರಲ್ಲಿ, ನಿನ್ನ ಜೊತೆ ಒಡನಾಡೋರಲ್ಲೂ ನಿನಗೆ ಬೆಲೆ ಬರಬೇಕಂದ್ರೆ ನೀನೊಬ್ಬ ಒಳ್ಳೆ ಮನುಷ್ಯ ಆಗಿರಬೇಕಾಗತ್ತೆ. ನಿನಗೆ ಎಲ್ಲ ಕಡೆ ಬೆಲೆ ಮರ್ಯಾದೆ ಕೊಡ್ತಿದ್ದಾರೆ ಅಂದರೆ ನೀನು ಒಳ್ಳೆ ಮನುಷ್ಯ ಆಗಿರೋದೇ ಕಾರಣ. ಬಟ್ ನೀನೊಬ್ಬ ಜೆಂಟಲ್ ಮ್ಯಾನು, ನೀನೊಬ್ಬ ರೋಲ್ ಮಾಡಲ್ಲು, ನೀನೊಬ್ಬ ಜೆಮ್ ಅಂತ ಅಂದ್ಕೊಂಡಿದ್ದೆ ನಾನು. ಎಷ್ಟೊಂದು ಸಲ ನಾನು ನಿಂತರ ಆಗಬೇಕು, ಅಟ್ಲೀಸ್ಟ್ ನಿಂತರ ಆಗೋದಕ್ಕೆ ಪ್ರಯತ್ನ ಆದರೂ ಮಾಡಬೇಕು ಅಂತ ಅನ್ಕೋತೀನಿ. ನೀನು ಹೊರಗಡೆಯಿಂದ ಹೊರಟನ್ ಥರ ಅನಿಸಿದ್ರು ನಿನ್ನ ಮನಸ್ಸು ತುಂಬಾ ಮೃದು, ಎಲ್ಲರ ಭಾವನೆಗೂ ಸ್ಪಂದಿಸ್ತೀಯ, ಎಲ್ಲರೂ ಲೆಕ್ಕಕ್ಕೆ ತಗೋತೀಯ ಅಂತ ಖುಷಿ ಪಡ್ತಾ ಇದೆ. ಯಾರಿಗೂ ಸಿಗದಿರೋ ಅಣ್ಣ ನನಗೆ ಸಿಕ್ಕಿದ್ದಾನೆ ಅಂತ ಬೀಗ್ತಾ ಇದೆ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಹೇಳೋಕ್ಕಾಗದಿರೋಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೆ ಅಗ್ರಜ. ಆದರೆ ಈಗ ಅರ್ಥ ಆಗ್ತಾ ಇದೆ ನೀನು ಜಸ್ಟ್ ಬಿಸ್ನೆಸ್ ಮ್ಯಾನ್ ಅಂತ. ಸುಮ್ಮನೆ ಕೂತಿದ್ದವನ್ನ ಮೊದಲು ಪ್ರಶ್ನೆ ಮಾಡಿದ್ ನೀನು, ಈಗ ಸುಮ್ಮನೆ ಕೇಳಿಸ್ಕೊ. ಇಲ್ಲಿ ಇಲ್ಲಿ ಬರೀ ಕಲ್ಲಿದೆ, ಇದಕ್ಕೆ ಫೀಲಿಂಗ್ಸ್ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು ಅಗ್ರಜ. ವಿಕ್ರಾಂತ್, ಯು ಹರ್ಟಿಂಗ್ ಮೀ. ಬರೀ ನಿನ್ನ ನೋವನ್ನ ಫೀಲ್ ಮಾಡೋದಲ್ಲ ಅಗ್ರಜ, ಇನ್ನೊಬ್ರು ನೋವು ಫೀಲ್ ಮಾಡೋದು ಕಲ್ತ್ಕೊ. ಅಮೂಲ್ಯ ಗರ್ಲ್ಫ್ರೆಂಡ್ ಆಗಿರೋದಕ್ಕೆ ಆಗಲ್ಲ ಅಂದ್ಲು. ಈ ವಿಚಾರ ಅಜ್ಜಿ ಗೊತ್ತಾದ್ರೆ ರಂಪ ಮಾಡ್ತಾರೆ. ಅಣ್ಣ ಅದು ನನ್ನ ಮದುವೆ ಆಗದೆ ವಿಕ್ಕಿ ಮದುವೆನೂ ಆಗಲ್ಲ ಅನ್ನೋದಕ್ಕೆ ಲೀಡ್ ಆಗುತ್ತೆ ಅಂತ ಈ ಥರ ಮಾಡಿದೆ. ಮದುವೆ ಆಗು ಅಂತಿದ್ದವರೆಲ್ಲ ಯಾಕೆ ಇವಾಗ ಇಷ್ಟೊಂದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ? ನಾನು ಮಾಡಿರೋ ತಪ್ಪಾದ್ರೂ ಏನು? ಅದ್ಯಾ, ನಾನು ಚಿಕ್ಕಮ್ಮನ ಮನೆಗೆ ಹೋಗಿ ಹಾಗೆ ಆಫೀಸ್ಗೆ ಹೋಗ್ತೀನಿ, ಸರಿನಾ? ಯಾಕದ್ಯಾ ಬೇಜಾರದಿದ್ಯಾ? ಏನಾಯ್ತು? ಅಣ್ಣ ಮಾಡಿದ ತಪ್ಪಲ್ವಾ ಸಾರ್ಥಕ್? ನಿನಗೆ ಹಾಗನ್ನಿಸ್ತಾ ಇದೆಯಾ? ನಾವು ಅವರಿಬ್ರು ವಿಚಾರದಲ್ಲಿ ತುಂಬ ಟೀಸ್ ಮಾಡಿದ್ದೀವಿ, ತರಲೆ ಮಾಡಿದ್ದೀವಿ ನಿಜ. ನಾವು ಅದನ್ನೇ ನಂಬ್ಕೊಂಡು ಅವರಿಬ್ರು ಮಧ್ಯೆ ಏನಾದರೂ ಶುರುವಾಗಿದೆ ಅಂತ ತಪ್ಪು ತಿಳ್ಕೊಂಡ್ವಾ ಅಂತ. ಇಲ್ಲ ಸಾರ್ಥಕ್, ಹಾಗಾಗಿರೋಕ್ಕೆ ಚಾನ್ಸೇ ಇಲ್ಲ. ನಾವು ತರಲೆ ಮಾಡಿರ್ಬೋದು, ಆದರೆ ಅವರಿಬ್ರು ಮಧ್ಯೆ ಖಂಡಿತವಾಗ್ಲೂ ಏನೋ ಇದೆ. ಅಲ್ಲ, ಇಷ್ಟೆಲ್ಲ ಆದಮೇಲೂ ನೀನು ಹೀಗೆ ಅಂದ್ಕೊಳ್ಳೋದು ತಪ್ಪಲ್ವಾ? ವೇದಾಂತ್ ಮನಸ್ಸಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲದೆ ಇರ್ಬೋದಲ್ವಾ? ನನಗೆ ಹಾಗೆ ಅನಿಸ್ತಾ ಇಲ್ಲ ಸಾರ್ಥಕ್, ಅಥವಾ ನಮಗೆ ಅದನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ನನ್ನ ಪ್ರಕಾರ ಅವರಿಬ್ರು ಮಧ್ಯೆ ಬಾಂಡಿಂಗ್ ಇದ್ದೇ ಇದೆ. ಹಾಗಿರುವಾಗ ಅಣ್ಣ ಅದ್ರ ಯಾವಳನ್ನೋ ಕರ್ಕೊಂಡ್ಬಂದು ಹೆಂಡತಿ ಅಂತ ಹೇಳೋದನ್ನು ಕೇಳಿ ತುಂಬ ಹರ್ಟ್ ಆಯಿತು. ಅವ್ರ ಫೀಲಿಂಗ್ಸ್ ಅವ್ರು ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಅವಳೇ ಸರಿಯಾದವಳು ಅಂತ ಅನ್ಸಿರ್ಬೋದಲ್ವಾ? ಅದು ಹೇಗೆ ಅನಿಸ್ಬಿಡತ್ತೆ? ಅಮೂಲ್ಯನ ಬಗ್ಗೆನೂ ಯೋಚನೆ ಮಾಡಬೇಕು ಅಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ ಅದ್ಯಾ. ಈ ಆ್ಯಂಗಲಲ್ಲಿ ಅವ್ರ ಅಮೂಲ್ಯನ ಬಗ್ಗೆ ಯೋಚನೆ ಮಾಡಬೇಕು ಅಂತ ನೀನು ಯಾಕೆ ಅಂದ್ಕೊಳ್ತೀಯಾ? ಅವ್ರ ಮನಸ್ಸಲ್ಲಿ ಅಮೂಲ್ಯನ ಬಗ್ಗೆ ಫೀಲಿಂಗ್ಸ್ ಇದ್ದಿದ್ರೆ ಖಂಡಿತ ಯೋಚನೆ ಮಾಡಿರೋರು, ಆದರೆ ಇಲ್ವಲ್ಲ. ಇಲ್ಲ ಅಂತ ಅವ್ನು ಅಂದ್ಕೊಂಡಿರ್ಬೋದು, ಆದರೆ ನನಗೆ ಗೊತ್ತಾಗಲ್ವಾ? ಆದರೆ ನನಗಂತೂ ಅಮ್ಮನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಿದೆ ಸಾರ್ಥಕ್. ಪಾಪ ಅವಳ ಮನಸ್ಸಲ್ಲಿ ವೇದಾಂತ್ ಬಗ್ಗೆ ಕನ್ಸು ಕಟ್ಕೊಂಡಿದ್ರೆ ಖಂಡಿತ ಅವಳ ಪಾಪನೇ. ಅವಳು ಸಾಹಿತ್ಯ ಅಂತೆ, ಸಾಹಿತ್ಯ ಮೈ ಫುಟ್. ಲೈಫ್ ಅಂದರೆ ಹೀಗೆ ಅಲ್ವಾ ಅದ್ಯಾ? ಎಲ್ಲಾನು ನಾವು ಅಂದ್ಕೊಂಡ ಹಾಗೆ ಆಗಲ್ಲ ಅಲ್ವಾ? ನಮಗೆ ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಹಕ್ಕಿದೆ, ಆದರೆ ಅವರು ಕೂಡ ನಮ್ಮನ್ನ ಪ್ರೀತಿ ಮಾಡಬೇಕು ಅಂತ ಬಯಸೋದು ಚೈಲ್ಡಿಶ್ ಆಗಲ್ವಾ? ಇದನ್ನೆಲ್ಲ ಇದ್ದಂಗೆ ಒಪ್ಕೊಳಕ್ಕೆ ಆಗ್ತಾ ಇಲ್ಲ. ನಾನೇನಾದರೂ ಮಾಡೇ ಮಾಡ್ತೀನಿ, ಯಾಕಂದರೆ ಅದು ನಾರ್ಮಲ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಕಮಾನ್ ಅದ್ಯಾ, ಯಾಕೆ ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಿಮ್ಮ ಅಣ್ಣ ಒಂದ್ಸಲ ಏನಾದರೂ ಡಿಸೈಡ್ ಮಾಡಿದ್ರೆ ಮತ್ತೆ ಅದನ್ನು ಚೇಂಜ್ ಮಾಡಲ್ಲ ಅಂತ ನಿಮ್ಗೆ ಗೊತ್ತಿಲ್ವಾ? ಎಲ್ಲ ಅವನು ಆಡಿದ್ದೇ ಆಟ ಅಲ್ಲ ಸಾರ್ಥಕ್. ಅವನು ಇನ್ನೊಬ್ರ ಬಗ್ಗೆನೂ ಯೋಚನೆ ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಲೂ ತಿಳ್ಕೋಬೇಕು.
ಅದು ಅವನಿಗೆ ಅರ್ಥ ಆಗೋಗಿ ಮಾಡ್ತೀನಿ. ಸುಮ್ಮನೆ ವ್ಯರ್ಥ ಪ್ರಯತ್ನ ಕೈ ಹಾಕ್ಬೇಡ. ನೀನು ಅಜ್ಜಿ ಸೇರಿಕೊಂಡು ಇನ್ನೇನು ಕಿತಾಪತಿ ಮಾಡಬೇಡಿ. ಇದು ಫೋರ್ಸ್ ಮಾಡೋ ವಿಚಾರ ಅಲ್ಲ. ಅಮ್ಮು ಹತ್ರ ನಾನು ಮಾತಾಡ್ತೀನಿ, ನೀನು ರಿಲ್ಯಾಕ್ಸ್ ಆಗು. ನಾನು ಆ ಸಾಹಿತ್ಯನ ಆಫೀಸಿಗೆ ಕರ್ಕೊಂಡು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ. ಅಮೂಲ್ಯನ ಕಣ್ಣಲ್ಲಿ ನೀರಲ್ಲ, ರಕ್ತ ಬಂದರೂ ನನಗೆ ಸಮಾಧಾನ ಆಗಲ್ಲ. ಸಾಯ್ಲಿ. ಬರೀ ಅಮ್ಮ ಬಂದು ಕೂತ್ಕೊಂಡು ಎಷ್ಟೊತ್ತಾಯ್ತು? ಬೇಗ ತಿಂಡಿ ತಂದು ಕೊಡು. ಅಯ್ಯೋ ತರ್ತೀನಿ ಇರ್ರಿ. ತಟ್ಟೆಗೆ ಹಾಕ್ಕೊಂಡು ಬರೋದಕ್ಕಾದ್ರೂ ಸಮಯ ಕೊಡಬಾರ್ದಾ? ತಗೊಮ್ಮ ತಿಂಡಿ ತಿನ್ನು. ನಿನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ಬೇಗ ತಿನ್ಕೊಂಡು ಹೊರಡು. ಹೌದಮ್ಮ, ನಿನ್ನೆ ರಾತ್ರಿ ನೀನು ಯಾಕೆ ಲೇಟಾಗಿ ಬಂದೆ? ಅಯ್ಯೋ ನನ್ನ ಬುದ್ಧಿಗಿಷ್ಟು ತಿನ್ನೋವಾಗಲೇ ಕೇಳಬೇಕಾ? ಸಂಜೆ ನೀನು ಆಫೀಸಿಂದ ಬರ್ತೀಯಲ್ಲ, ಆಗ ಮಾತಾಡೋಣ. ಏ ಅಂಜು, ಅಂಜು ಎಲ್ಲಿದೆಯೇ? ಬಾ, ಲೇಟ್ ಆಯ್ತು, ನೀನು ತಿಂಡಿ ತಿನ್ನು. ಅಪ್ಪ, ನಂಗೆ ತಿಂಡಿ ಬೇಡ. ಯಾಕಂದ? ಒಂದು ಸ್ವಲ್ಪ ತಿನ್ನು, ನಾನು ತಿನ್ನಿಸ್ಲಾ? ಬೇಡಪ್ಪ, ನನಗೆ ಇವತ್ತು ಆಫೀಸ್ಗೆ ಹೋಗೋದಕ್ಕೆ ಮನಸ್ಸಿಲ್ಲ. ನಾನು ರೂಮ್ಗೆ ಹೋಗ್ತೀನಿ. ಓ, ಇದೇನಪ್ಪ ಇಷ್ಟೊತ್ತಿನಲ್ಲಿ ಈ ಕಡೆಗೆ? ಆಫೀಸ್ಗೆ ಹೋಗ್ಲಿಲ್ವಾ? ಅಲ್ಲಿಗೆ ಹೊಟ್ಟಿದೆ ಚಿಕ್ಕಪ್ಪ, ಹಾಗೆ ಅಮೂಲ್ಯನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಓ ಹಾಗಾ, ಒಳ್ಳೇದಾಯ್ತು ಬಿಡು. ಅಣ್ಣ, ನಾನು ಇವತ್ತು ಆಫೀಸಿಗೆ ಬರಲ್ಲ. ಅಯ್ಯೋ ಹೋಗಿ ಹೇಳಿ ಮುಕ್ಕಿ, ಕೆಲ್ಸದ ಬ್ಯುಸಿನಲ್ಲಿ ಟೈಮ್ ಪಾಸ್ ಆದ್ರೂ ಆಗುತ್ತೆ. ಅದೇ ಮತ್ತೆ, ಇಲ್ಲ ಅಂದ್ರೆ ಎಷ್ಟೊತ್ತು ಅಂತ ಔಸ್ಕೊಂಡು ಕೂತಿರ್ತೀಯ ಹೇಳು? ಹೌದು ಅಮ್ಮು, ಅಷ್ಟಕ್ಕೂ ಆಫೀಸ್ಗೂ ಹೋಗದೆ ಮನೇಲಿ ಕೂರೋ ಅಂತ ತಪ್ಪೇನು ಮಾಡಿದ್ಯಾ ಹೇಳು? ಅಮೂಲ್ಯ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ಡೋಂಟ್ ವರಿ, ಓಕೆ? ಯಾಕಾದರೂ ಬಂದೆ ನಾನು. ಅಣ್ಣಂಗೆ ಹೇಗೋ ಕನ್ವಿನ್ಸ್ ಮಾಡಿ ಮನೇಲೇ ಇರಬೇಕಿತ್ತು. ಈಗ ವೇದಾಂತ್ ಏನಾದರೂ ನನ್ನ ಎದುರಿಗೆ ಬಂದರೆ ಅವ್ರ ಹತ್ರ ಮಾತಾಡೋ ಧೈರ್ಯ ಆದರೂ ಇದೆ ನನಗೆ. ಹೇಗೋ ಏನೋ ಮಾತಾಡದೆ ಸುಮ್ಮನೆ ನಿಲ್ತೀನಿ. ಆದರೆ ಅವ್ರ ಸಾಹಿತ್ಯ ಜೊತೆ ಎದುರಿಗೆ ಬಂದುಬಿಟ್ರೆ ನನಗೆ ಅಳುನೇ ಬಂದ್ಬಿಡುತ್ತೆ. ಅಮೂಲ್ಯ, ನಾನು ನಿನ್ನನ್ನು ಈ ರೀತಿ ಯಾವತ್ತೂ ನೋಡಿಲ್ಲ. ನೀ ಇಷ್ಟೊಂದು ಸ್ಯಾಡ್ ಆಗಿರೋ ಅಗತ್ಯ ಇಲ್ಲ. ಎಲ್ಲ ಸರಿ ಹೋಗುತ್ತೆ. ಒಂದ್ಸಲ ಜೋರಾಗಿ ಉಸಿರಾಡು. ಬ್ರೀತಿಂಗ್ ವಿಲ್ ಮೇಕ್ ಯು ಫೀಲ್ ಆಲ್ ರೈಟ್. ನೀನೇನೋ ಹೇಳ್ತೀಯ, ಆದರೆ ನನ್ನ ಕೈಲಿ ಆಗಿರೋದಕ್ಕೆ ಆಗ್ತಾ ಇಲ್ಲ. ನೋನೋ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ. ಯು ಕ್ಯಾನ್. ಅದು ಅಲ್ಲದೆ ಜೀವನ ನಾವು ಅಂದ್ಕೊಂಡಷ್ಟೇನು ಚಾಲೆಂಜಿಂಗ್ ಆಗಿರಲ್ಲ. ಟೇಕ್ ಇಟ್ ಈಸಿ ಅಮೂಲ್ಯ.